ಹರೇ ಕೃಷ್ಣ. ಮನಸ್ಸಿನ ಬಗ್ಗೆ ಹೋದ ವಿಡಿಯೋದಲ್ಲಿ ನಾವು ಕೆಲವು ವಿಷಯಗಳನ್ನು ತಿಳ್ಕೊಳ್ಳಿ. ಇವತ್ತು ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಇವಾಗ ಮನಸ್ಸಿನ ತಲ್ಲೀನತೆ ಅಂದ್ರೆ ಮನಸ್ಸು ಯಾವುದರಲ್ಲಿ ತಲ್ಲೀನವಾಗುತ್ತೆ, ಹೇಗೆ ತಲ್ಲೀನವಾಗುತ್ತೆ. ಇವಾಗ ಉದಾಹರಣೆಗೆ, ಇವಾಗ ನಮಗೆ ಕಣ್ಣುಗಳಿದೆ, ಕಿವಿ ಇದೆ, ಮೂಗಿದೆ ಇತ್ಯಾದಿ. ಇವಾಗ ನೀವು ಕೂತ್ಕೊಂಡು ನಾನು ಹೇಳ್ತಾ ಇರೋದನ್ನ ಕೇಳ್ತಾ ಇದ್ದೀರಿ ಅಂತ ಅನ್ಕೊಳ್ಳಿ. ಇವಾಗ ಯಾವ ಇಂದ್ರಿಯ ಕೆಲಸ ಮಾಡ್ತಾ ಇದೆ? ಕಿವಿ ಕೆಲಸ ಮಾಡ್ತಾ ಇದೆ, ಕಣ್ಣುಗಳು ಕೂಡ ಕೆಲಸ ಮಾಡ್ತಾ ಇದೆ, ಯಾಕಂದ್ರೆ ನೀವು ವಿಡಿಯೋನ ನೋಡ್ತಾ ಇದ್ದೀರಾ. ಆದರೆ ನಿಮ್ಮ ಮನಸ್ಸು ಯಾವುದರಲ್ಲಿದೆ? ಕೇಳುವ ಪ್ರಕ್ರಿಯೆಯಲ್ಲಿ ತೊಡಗಿದೆ. ಕಣ್ಣುಗಳನ್ನು, ವಸ್ತುಗಳನ್ನ ನೋಡ್ತಾ ಇದ್ರು ಕೂಡ ಕಣ್ಣು ಆ ಮನಸ್ಸು ಕೇಳಿಸೋದ್ರ ಮೇಲೆ ಕೇಂದ್ರೀಕೃತವಾಗಿರೋದ್ರಿಂದ ನಾವು ಏನೋ ಒಂದು ವಿಷಯವನ್ನ ನೋಡ್ತಾ ಇದ್ರು ನಮ್ಮ ಗಮನಕ್ಕೆ ಅದು ಅಷ್ಟೊಂದು ಬರೋದಿಲ್ಲ, ಯಾಕಂದ್ರೆ ಶ್ರವಣದಲ್ಲಿ ತೊಡಗಿದೀವಿ. ಅದೇ ನಾವು ನೋಡೋದ್ರಲ್ಲಿ ತೊಡಗಿದ್ರೆ ಯಾರು ಏನಾರು ಹೇಳ್ತಾ ಇದ್ರು ಕೂಡ ನಮ್ಮ ಕಿವಿಗೆ ಬೀಳೋದೇ ಇಲ್ಲ, ಅಥವಾ ಇನ್ಯಾವುದೋ ವಿಷಯದಲ್ಲಿ ತೊಡಗಿದೆ. ಅಂದ್ರೆ ಮನಸ್ಸು ಏಕಕಾಲದಲ್ಲಿ ಒಂದೇ ಇಂದ್ರಿಯದ ಮೇಲೆ ಕೇಂದ್ರೀಕರಿಸ್ಬೋದು. ಒಂದು ಸಮಯ ಅದು ಕಣ್ಣಿನ ಮೇಲೆ ಕೇಂದ್ರೀಕರಿಸ್ಬೋದು, ಅಥವಾ ಒಂದು ಸಮಯ ಕಿವಿಯ ಕೆಲಸದ ಮೇಲೆ ಕೇಂದ್ರೀಕರಿಸ್ಬೋದು ಇತ್ಯಾದಿ. ಅದಕ್ಕಾಗಿ ಯಾರು ಗಾಡಿ ಓಡಿಸ್ತಿರುವಾಗ ಫೋನಲ್ಲಿ ಮಾತಾಡ್ಬೇಡಿ ಅಂತಾರೆ. ಯಾಕೆ? ಮನಸ್ಸು ಅವಾಗ ಏನ್ ಮಾಡುತ್ತೆ? ಫೋನಿನ ಸಂಭಾಷಣೆ ಮೇಲೆ ಕೇಂದ್ರೀಕೃತವಾಗುತ್ತೆ. ಆದ್ರೆ ಮನಸ್ಸು ಎಲ್ಲಿರ್ಬೇಕು? ರಸ್ತೆ ಮೇಲೆ ಮನಸ್ಸು ಇರಬೇಕು, ಕೇಂದ್ರೀಕೃತವಾಗಿರ್ಬೇಕು. ಇಲ್ಲ ಅಂದ್ರೆ ಅಪಘಾತ ಆಗೋ ಸಂಭವವಿರುತ್ತೆ. ಇದು ಮನಸ್ಸು ಒಂದು ಇಂದ್ರಿಯದ ಮೇಲೆ ಒಂದು ಸತಿ ಕೇಂದ್ರೀಕರಿಸುತ್ತೆ. ಇವಾಗ ನಮ್ಮ ಮನಸ್ಸು ಯಾವುದರಲ್ಲಿ ಲೀನವಾಗಿದೆ, ಯಾವ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ತುಂಬಿದೆ, ಎಂತಹ ವಿಷಯಗಳು. ಇವಾಗ ಇದಕ್ಕೆ ನಾವು ಸ್ಥೂಲ ಶರೀರದ ಬಗ್ಗೆ ಮಾತಾಡಿದ್ವಿ. ಮನಸ್ಸು, ಬುದ್ಧಿ, ಅಹಂಕಾರ. ಈ ಅಹಂಕಾರದ, ನಿಮಗೆ ಜ್ಞಾಪಕ ಇದ್ರೆ, ಅಹಂಕಾರ ಅಂದ್ರೆ ಗುರುತು, ಹುಸಿ ಅಹಂಕಾರ ಅಂದ್ರೆ ನಾನು ಈ ದೇಹ ಅಥವಾ ನಾನು ಈ ಮನಸ್ಸು ಅನ್ನೋ ಭ್ರಮೆ, ಅದು ಹುಸಿ ಅಹಂಕಾರ. ಇವಾಗ ಮನಸ್ಸು ಹುಸಿ ಅಹಂಕಾರದೊಂದಿಗೆ ಅಥವಾ ಅದಕ್ಕಾಗಿ ಕೆಲಸ ಮಾಡ್ತಾ ಇದೆ. ಅಂದ್ರೆ ಏನರ್ಥ? ಹುಸಿ ಅಹಂಕಾರಕ್ಕೆ ಬೇಕಾಗಿರೋದು ಭೌತಿಕ ವಿಷಯಗಳು. ಹಾಗಾಗಿ ಮನಸ್ಸು ಯಾವ್ದ್ರಲ್ಲಿ ತಲ್ಲೀನವಾಗಿದೆ? ಭೌತಿಕ ವಿಷಯಗಳಲ್ಲಿ ತಲ್ಲೀನವಾಗಿದೆ. ಈ ಭೌತಿಕ ವಿಷಯಗಳಲ್ಲಿ ಮನಸ್ಸು ತಲ್ಲೀನವಾದಾಗ ಅದು ನಮ್ಮ ಈ ಜಗತ್ತಿನಲ್ಲಿ ಬಂಧನಕ್ಕೆ ಕಾರಣ. ಬಂಧನ ಅಂದ್ರೆ ಏನರ್ಥ? ಪುನರಪಿ ಜನನಂ ಪುನರಪಿ ಮರಣಂ, ಪುನರಪಿ ಜನನಿ ಜಠರೇ ಶಯನಂ. ಮತ್ತೆ ಈ ಭೌತಿಕ ಜಗತ್ತಲ್ಲಿ ಜನ್ಮ ಮರಣ. ಇದಕ್ಕೆ ಈ ಭೌತಿಕ ವಿಷಯಗಳಲ್ಲಿ ಮನಸ್ಸು ತಲ್ಲೀನವಾಗಿರೋದೇ ಕಾರಣ. ಸರಿಯಪ್ಪ, ನನಗೆ ಈ ಜನನ ಮರಣ ಬೇಡ, ನಂಗೆ ಈ ಭೌತಿಕ ಜಗತ್ತು ಬೇಡ ಅಂದ್ರೆ ಏನ್ ಮಾಡ್ಬೇಕು? ಮನಸ್ಸು ಭಗವಂತನಲ್ಲಿ ತಲ್ಲೀನವಾಗಬೇಕು. ಆಗ ಅದೇ ಮನಸ್ಸು ನಮಗೆ ನಮ್ಮ ಮುಕ್ತಿಗೆ ಕಾರಣವಾಗುತ್ತೆ. ಇವಾಗ ಒಂದು ಬಹಳ ಮುಖ್ಯವಾದ ವಿಷಯ, ಈ ಮನಸ್ಸಿನಿಂದ ನಮಗೆ ಉಂಟಾಗೋ ತೊಂದರೆಗಳು. ಎಲ್ಲರಿಗೂ ಕೇಳಿದ್ರೆ ಮನಸ್ಸಿಂದ ತೊಂದರೆ ಆಗ್ತಾ ಇದೆ ಅಂದ್ರೆ ಹೂ ಅಂತಾರೆ. ಆದ್ರೆ ಆ ಮನಸ್ಸಿಂದ ನಮಗೆ ಹುಟ್ಟದಾಗಿಂದನೂ ತೊಂದರೆ ಆಗ್ತಾನೆ ಇದೆ. ಆದ್ರೆ ನಾವು ಆ ಮನಸ್ಸನ್ನ ಸರಿಪಡಿಸೋಕೆ ಪ್ರಯತ್ನನೇ ಮಾಡಿಲ್ಲ. ಸೊ ಇವತ್ತು ಆ ಒಂದು ಎಷ್ಟು ನಮಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡೋಣ ಇವತ್ತು. ಇವಾಗ ಈ ಭೌತಿಕ ಶರೀರ 3 ಗುಣಗಳಿಂದ ಆಗಿದೆ. ಮತ್ತು ಈ ಭೌತಿಕ ಅಸ್ತಿತ್ವ, ಸತ್ವಗುಣ, ರಜೋಗುಣ, ತಮೋಗುಣ, ಇವುಗಳ ಬಗ್ಗೆ ನಾವು ಆಮೇಲೆ ಮಾತಾಡ್ತೀವಿ. ಅರೆ ಇವಾಗ ಸದ್ಯಕ್ಕೆ ನಮ್ಮ ಈ ಒಂದು ಮನಸ್ಸಿನ ಚರ್ಚೆಗೋಸ್ಕರ ನೀವು ಇಷ್ಟು ಅರ್ಥ ಮಾಡ್ಕೋಬೇಕು. ಮನಸ್ಸು ಸತ್ವಗುಣ, ರಜೋಗುಣ ಅಥವಾ ತಮೋಗುಣದ ಯಾವ ಗುಣಗಳಿಂದ ಆದ್ರೂ ಮನಸ್ಸು ಪ್ರಭಾವಿತವಾಗಿರುತ್ತೆ. ಅದು ನಮ್ಮ ಜನ್ಮದ ಪ್ರಕಾರ. ಇವಾಗ ಇದಕ್ಕೆ ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಸ್ವಭಾವ ಅಂತೀವಿ. ಅಂದ್ರೆ ನಾವು ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ. ಅಂದ್ರೆ ಹುಟ್ಟಿದಾಗ ನಾವು ಏನೋ ಒಂದು ಸ್ವಭಾವನ ಪಡ್ಕೊಂಡಿರ್ತೀವಿ. ಸ್ವಭಾವ ಅಂದ್ರೆ ಒಂದಿಷ್ಟು ಸತ್ವಗುಣ, ಒಂದಿಷ್ಟು ರಜೋಗುಣ, ಒಂದಿಷ್ಟು ತಮೋಗುಣ. ಅದ್ರ ಪ್ರಕಾರ ಮನಸ್ಸು ಪ್ರಭಾವಿತವಾಗಿರುತ್ತೆ. ಇವಾಗ ಯಾವ್ದಾದ್ರು ಒಂದು ಜೀವಿಯಲ್ಲಿ ರಜೋಗುಣ, ತಮೋಗುಣ ಜಾಸ್ತಿ ಇದ್ರೆ ಆಗ ಆ ಮನಸ್ಸಿನಿಂದ ನಮಗೆ ಹಲವಾರು ಸಮಸ್ಯೆಗಳು ಬರುತ್ತೆ. ಇವಾಗ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಬಂಧುರಾತ್ಮಾತ್ಮನಸ್ತಸ್ಯ ಏನಾತ್ಮೈವ ಆತ್ಮನಾಜ್ಯುತಃ ಅನಾತ್ಮನಾಸ್ತ ಶತ್ರುತ್ವೇ ವರ್ತೇತಾತ್ಮೈವ ಶತ್ರುವತ್. ಮನಸ್ಸನ್ನು ಗೆದ್ದವನಿಗೆ ಮನಸ್ಸು ಅತ್ಯುತ್ತಮ ಸ್ನೇಹಿತ, ಆದರೆ ಹಾಗೆ ಮಾಡಲು ವಿಫಲನಾದವನಿಗೆ ಮನಸ್ಸು ಅತ್ಯಂತ ದೊಡ್ಡ ವೈರಿ. ಸೊ ಈ ಮನಸ್ಸು ಬೇರೆ ಬೇರೆ ವಿಷಯಗಳಿಂದ ಪ್ರಭಾವಿತವಾಗಿದೆ. ಇವಾಗ ಪ್ರಶ್ನೆ ಏನು? ನನ್ಗೆ ನನ್ನ ಮನಸ್ಸಿನ ಮೇಲೆ ಹಿಡ್ತಾ ಇದೆಯೋ ಇಲ್ವೋ? ಹಿಡ್ತಾ ಇದ್ರೆ ಅದು ನನ್ನ ಸ್ನೇಹಿತ, ಇಲ್ಲ ಅಂದ್ರೆ ಶತ್ರು. ರಜೋಗುಣ ಮತ್ತೆ ತಮೋಗುಣದಿಂದ ಪ್ರಭಾವಿತವಾಗಿರುವಂತ ಮನಸ್ಸು 6 ರೀತಿಯ ಕಲ್ಮಶಗಳಿಂದ ಪ್ರಭಾವಿತವಾಗತ್ತೆ. ಕಲ್ಮಶ, ಇದನ್ನ ಸಾಮಾನ್ಯವಾಗಿ ನಾವು ಅನರ್ಥ ಅಂತ ಕರಿತೀವಿ. ಅನರ್ಥ ಅಂದ್ರೆ ಯಾವುದಕ್ಕೆ ಅರ್ಥ ಇಲ್ವೋ ಅದು, ಅಂದ್ರೆ ಪ್ರಯೋಜನಕಾರಿ ಅಲ್ಲದ್ದು. ಶಾಸ್ತ್ರಗಳು ಇದನ್ನ
ಅರಿಷಡ್ ವರ್ಗ ಅಂತಾರೆ. ಅರಿಷಡ್ ವರ್ಗ ಅಥವಾ ಷಡ್ ರಿಪು ಅಂತಾರೆ. ಅಂದ್ರೆ ಈ ತಮೋಗುಣ ರಜೋಗುಣದಿಂದ ಪ್ರಭಾವಿತವಾಗಿರೋ ಮನಸ್ಸು ಈ 6 ತರಹದ ವೈರಿಗಳು, ಇವು 6 ತರಹದ ವೈರಿಗಳ ಅನುಭವವಾಗತ್ತೆ ಜೀವಿಗೆ. 6 ತರಹದ ಶತ್ರುಗಳು ಯಾವುವು ನಿಮ್ಗೆಲ್ಲ ಗೊತ್ತಿದೆ. ಇದು ಕಾಮ ಅಂದ್ರೆ ಭೌತಿಕ ಬಯಕೆ. ಕ್ರೋಧ, ಕೋಪ, ನಮಗೇನೋ ಬೇಕು ಅದು ಸಿಗದೆ ಇದ್ದಾಗ ಏನಾಗುತ್ತೆ, ಕೋಪ ಬರುತ್ತೆ. ಲೋಭ ಅಂದ್ರೆ ದುರಾಸೆ, ಏನೋ ಬೇಕೇ ಬೇಕು, ಇದು ದುರಾಸೆ. ಮೋಹ, ಭ್ರಮೆ, ನಾನು ಈ ಮನಸ್ಸು, ನಾನು ದೇಹ ಅನ್ಕೊಂಡು ಜೀವನ ನಡೆಸೋದು ಭ್ರಮೆ. ಮತ್ತೆ ತಾತ್ಕಾಲಿಕ ವಸ್ತುಗಳ ಮೇಲಿನ ಬಾಂಧವ್ಯ, ಇದು ಭ್ರಮೆ, ಮೋಹ. ಮದ, ಅಮಲು, ಮಾದಕ ವಸ್ತುಗಳ ಪ್ರಭಾವದಲ್ಲಿರ್ಬೋದು, ಅಥವಾ ಯಾರ ಹತ್ರನೂ ಬಹಳ ಹಣ ಇದೆ, ಸ್ಥಾನ ಇದೆ ಇತ್ಯಾಗಲಿ, ಅದರಿಂದ ಆಮೇಲೆ ಇರುತ್ತೆ ಅವರಿಗೆ. ಆಮೇಲೆ ಮತ್ಸರ ಅಂದ್ರೆ ಅಸೂಯೆ. ಇತರರ ಯಶಸ್ಸು ಅಥವಾ ಅವರ ಆಸ್ತಿ ನೋಡಿದ್ರೆ ತಡ್ಕೊಳಕ್ಕಾಗಲ್ಲ, ಹೊಟ್ಟೆ ಉರಿಯತ್ತೆ, ಮತ್ಸರ. ಸೊ ಈ 6 ಕೂಡ ನಮ್ಮ ವೈರಿಗಳು. ಈ 6 ವೈರಿಗಳು ಎಲ್ಲಿವೆ? ನಮ್ಮ ಮನಸ್ಸಿನಲ್ಲಿ. ಇವಾಗ ಸರಿಯಪ್ಪ, ಇವಾಗ ನಂಗೆ ಗೊತ್ತಾಯ್ತು ಈ ಎಲ್ಲ ಬೇಡದೇ ಇರೋ ವಿಷಯಗಳು ನನ್ನಲ್ಲಿದೆ, ತೆಗ್ದಕ್ಕಾಗತ್ತಾ? ಇವತ್ತು ನಾವು ಕೇಳಿದ್ವಿ, ನಾಳೆಯಿಂದ ನನ್ನ ಮನಸ್ಸಿನಲ್ಲಿ ಈ ಕೊಳೆ ಎಲ್ಲ ಹೊಟ್ಟೋಗ್ಬಿಡುತ್ತಾ? ಇಲ್ಲ, ಇದಕ್ಕೆ ಸಮಯ ತಗೊಳುತ್ತೆ. ಅರೆ ಸಾಮಾನ್ಯವಾಗಿ ಜನ ಅನ್ಕೋತಾರೆ ಹುಟ್ಟುಗುಣ ಸುಟ್ರು ಹೋಗೋದ. ಇಲ್ಲ, ಬದಲಾಯಿಸಕ್ಕೆ ಆಗಲ್ಲ ಸ್ವಭಾವ. ಇಲ್ಲ, ಅದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯ ಭವಾರ್ಜುನ. ಬದಲಾಯಿಸ್ಬೋದು, ಆದರೆ ಸಾಮಾನ್ಯವಾಗಿ ಯಾವುದೇ ಒಂದು ಪರಿವರ್ತನೆಯ ಮಾರ್ಗವನ್ನ ನಾವು ಅನುಸರಿಸದೆ ಹೋದ್ರೆ, ನಾವು ಹುಟ್ಟದಾಗಿಂದ ನಾವು ಯಾವ ರೀತಿಯಲ್ಲಿ ಯೋಚಿಸ್ತಾ ಇದ್ವೋ, ಅನುಭವಿಸ್ತಾ ಇದ್ವೋ, ಬದುಕಿದ್ವೋ, ಅದೇ ಮುಂದುವರ್ಕೊಂಡು ಹೋಗುತ್ತೆ ಸಾಯೋ ತನಕ. ಸಾಯೋ ಸಮಯದಲ್ಲೂ ಅದೇ ತರ ಯೋಚನೆಗಳು ಬರುತ್ತೆ. ಇದು ಸಾಮಾನ್ಯ ಜೀವಿ. ಮತ್ತೆ ನಾವು ಇದನ್ನ ಅನುಭವಿಸಿದ್ವಿ. ಯಾರೋ ಹುಟ್ಟದಾಗಿಂದ ಬಹಳ ಕೋಪಿಸ್ಟ್ರು, ಅದಕ್ಕೆ ಬದ್ಧರಾಗೋಗಿರ್ತೀವಿ. ಅಂದ್ರೆ ಯಾವ ಸನ್ನಿವೇಶದಲ್ಲೂ ಕೋಪ ಬರುತ್ತೆ ಅಂದ್ರೆ ನಮ್ಮನ್ನು ನಾವು ನಿಯಂತ್ರಿಸ್ಕೊಳಕ್ಕೆ ಆಗಲ್ಲ. ಅರೆ ಈ ಅನಿಯಂತ್ರಿತ ಮನಸ್ಸು, ಕೃಷ್ಣ ಹೇಳ್ತಾನೆ ಅನಿಯಂತ್ರಿತ ಮನಸ್ಸು ನಮ್ಮ ಶತ್ರು. ಸೊ ಇದರಿಂದ ಹಲವಾರು ಸಮಸ್ಯೆಗಳಿವೆ. ಇವಾಗ ಸ್ವಲ್ಪ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲು ಒಬ್ಬ ವ್ಯಕ್ತಿಗೆ ಏನೋ ಒಂದು ವಿಷಯ ತಪ್ಪು ಅಂತ ಗೊತ್ತಿರುತ್ತೆ, ಆದ್ರೂ ಕೂಡ ಅದನ್ನು ಮಾಡ್ತಾರೆ. ಉದಾಹರಣೆಗೆ ಇವಾಗ ಸಿಗರೇಟ್ ಸೇದೋರು, ಆ ಸಿಗರೇಟ್ ಪ್ಯಾಕೆಟ್ ಮೇಲೆ ಇದೆ ಸಿಗರೇಟ್ ಸೇದೋದು ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಅಂತ. ಅದು ಗೊತ್ತು, ಇದಾದ್ರೆ ಏನಾಗ್ಬೋದು ಎಲ್ಲ ಅಂದ್ರೂ ಕೂಡ ಜನ ಸಿಗರೇಟ್ ಸೇದ್ತಾರೆ. ಆ ಭಗವದ್ಗೀತೆಯಲ್ಲಿ ಅರ್ಜುನ ಈ ಪ್ರಶ್ನೆನ ಮಾಡ್ತಾನೆ ಕೃಷ್ಣನಿಗೆ, ಅದಕ್ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪುರುಷ ಅನಿಚ್ಚನ ಪಿವಾರ್ಷ್ಣೇಯ ಬಲಾದಿವ ನಿಯೋಜಿತ. ಕೇಳ್ತಾ ಇದ್ದಾನೆ, ಯಾವ ಶಕ್ತಿ ನಮ್ಮನ್ನ ತಳ್ತಾ ಇರೋಂತೆ, ಮಾಡಬಾರ್ದ ಕೆಲಸಗಳನ್ನ ನಾವು ಮಾಡ್ತೀವಿ, ಏನೋ ನಮ್ಮನ್ನ ತಳ್ತಾ ಇರೋಂಗೆ ನಮಗೆ ಅನುಭವ ಆಗುತ್ತಲ್ಲ, ಏನಿದು, ಯಾಕೆ? ನಾವು ನಮ್ಮ ಜೀವನದಲ್ಲಿ ಇಂಥ ಅನೇಕ ಅನುಭವಗಳನ್ನ ಇದೆ ಅಲ್ವಾ ನಮ್ಮ ಜೀವನದಲ್ಲಿ. ಉದಾಹರಣೆ ನಾನು ಹೇಳ್ದಲ್ಲ, ಕೋಪ ಮಾಡ್ಕೋಬಾರ್ದು ಅಂತ ಗೊತ್ತಿರುತ್ತೆ, ಅದು ಕೋಪ ಮಾಡ್ಕೋತೀವಿ, ಜೋರ ಕಿರ್ಚಾಡ್ತೀವಿ, ಅರ್ಚಾಡ್ತೀವಿ ಇತ್ಯಾದಿ. ಸೊ ಯಾಕೆ ಹಿಂಗೆ ತಳ್ಳಲ್ಪಡ್ತಾ ಇರುವಂತೆ, ಯಾರೋ ನಮ್ಮನ್ನ ಹಿಂದಿಂದ ದೂಕ್ತಾ ಇದ್ದಾರೆ. ಇದು ಮೊದಲನೇ ಸಮಸ್ಯೆ. ತಪ್ಪಿತ್ತು ಅಂತ ಗೊತ್ತಿದ್ರು ಕೂಡ ತಪ್ಪು ಮಾಡ್ತೀವಿ, ಇದು ಮೊದಲನೇ ಸಮಸ್ಯೆ. ಎರಡನೇದು, ಮನಸ್ಸು ಬಹಳ ಚಂಚಲ. ಇವಾಗ ಜನರಿಗೆ ಒಂದು ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಕ್ಕಾಗಲ್ಲ. ಇವಾಗ ಎಷ್ಟೊಂದು ಜನ ಬಂದು ಹೇಳ್ತಾರೆ ನಮಗೆ, ಓದ್ತಾ ಇರ್ತೀವಿ, ಅದ್ರ ಓದೋದ್ರ ಮೇಲೆ ಮನಸ್ಸನ್ನು ನಾವು ಕೇಂದ್ರೀಕರಿಸಕ್ ಆಗ್ತಾ ಇಲ್ಲ. ಯಾಕೆ? ಮನಸ್ಸು ಬಹಳ ಚಂಚಲ, ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹೋಗುತ್ತೆ, ಇನ್ನೊಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಹೋಗುತ್ತೆ. ಇದು ಎರಡನೇ ಸಮಸ್ಯೆ. ಮೂರನೇ ಸಮಸ್ಯೆ ನಾನು ಹೇಳ್ದಂಗೆ ಕೋಪ. ಯಾರು ಇದೀವಪ್ಪ ಇಲ್ಲಿ ಕೋಪ ಬರದೇ ಇಲ್ಲ ನನಗೆ, ಇರ್ತಾರೆ, ಇಲ್ಲ ಅಂತ ಅಲ್ಲ. ಅದೇ ಸಾಮಾನ್ಯವಾಗಿ ಜನರಿಗೆ ಕೋಪ ಬರುತ್ತೆ, ಕೋಪ ಬರ್ತಾ ಇದೆ, ನಿಯಂತ್ರಿಸಕ್ ಆಗಲ್ಲ. ಸೊ ಹೀಗೆ ಭಗವದ್ಗೀತೆ ನಮ್ಮ ದೈನಂದಿನ ವಿಷಯಗಳ ಬಗ್ಗೆ ಅಗತ್ಯವಾದ ಜ್ಞಾನವನ್ನು ಒದಗಿಸುತ್ತೆ. ಜನ ಹೇಳ್ತಾರೆ ಭಗವದ್ಗೀತೆ ಓದೋದಕ್ಕೆ ಅಗತ್ಯ ಇಲ್ಲಪ್ಪ, ಏನಕ್ಕೆ? ಯಾಕೆ? ಜೀವನದಲ್ಲಿ ನಾವು ಸ್ವಸ್ಥ ಒಂದು ಸರಿಯಾಗಿರುವಂತ ಸುಖಮಯವಾದ ಜೀವನ ಹೇಗೆ ನಡೆಸಬೇಕು ಅನ್ನೋ ಜ್ಞಾನ ಭಗವದ್ಗೀತೆಯಲ್ಲಿ ಕೃಷ್ಣ ಕೊಡ್ತಾನೆ. ಕೋಪ ಬಂದಾಗ ಏನಾಗತ್ತೆ? ಹೇಳ್ಬಾರ್ದು ಆಡಬಾರ್ದ ಮಾತು, ಮಾಡಬಾರ್ದು ಕೆಲಸ ನಡೆಯುತ್ತೆ. ಅಂದ್ರೆ ಸಾಮಾನ್ಯವಾಗಿ ನಮಗೆ ಏನೋ ಒಂದು ಮೌಲ್ಯಗಳಿರುತ್ತೆ, ಆದ್ರೆ ಈ ಸಂದರ್ಭಗಳಲ್ಲಿ ಏನ್ ಮಾಡ್ತೀವಿ ನಾವು? ನಮ್ಮ ಮೌಲ್ಯಗಳು, ನಮ್ಮ ನೈತಿಕತೆ ಎಲ್ಲವನ್ನ ನಾವು ಬಿಟ್ಟು ವಿರುದ್ಧವಾಗಿ ವರ್ತಿಸ್ಬಿಡ್ತೀವಿ. ಸೊ ಈ ಕೋಪದಿಂದ ನಮಗೆ ಬಹಳ ತೊಂದರೆ. ಸೊ
ಸೊ ಹೀಗೆ ಇನ್ನೂ ಹಲವಾರು ತೊಂದರೆಗಳಿವೆ. ಇನ್ನಷ್ಟು ತೊಂದರೆಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಹರೇ ಕೃಷ್ಣ.